ಮಾತೆತ್ತಿರಿ ನಾವೆಲ್ಲರೂ ಬಡವ್ರಿಗೆ ಕೆಲಸ ಮಾಡ್ತೀವಿ, ಬಡವ್ರಿಗೆ ಕೆಲಸ ಮಾಡ್ತೀರಿ ಅಂತೇಳಿ ಟಿ ವಿ ಮಾಧ್ಯಮದಲ್ಲಿ ನಿನ್ನೆ ನನ್ನ ಮಕ್ಕಳು ನಮ್ಮ ಅಣ್ಣ ತಮ್ಮದಿರೆಲ್ಲ ಮಾಡ್ತಾರೆ ಅಂತ ನಿಮಗೆ ಗಮನಕ್ಕೆ ಬಂದಿರ್ಬೋದು, ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ ಬಡವರಿಗೆ? ಎಲ್ಲ ಅಧಿಕಾರಿಗಳು ಮನೇಲಿ ಕರೆಸ್ಕೊಂಡು ನೀವು ಕೆಲಸ ಮಾಡಿಸೋದಾದರೆ ಆಫೀಸ್ಗಳು ಹಾಕಬೇಕು. ಅಧಿಕಾರಿಗಳನ್ನು ರಾಜೀನಾಮೆ ಕೊಟ್ಟು ಅದಕ್ಕೆ ರಾಜಕೀಯಕ್ಕೆ ನಿಲ್ಬೋದಲ್ವ? ಅಧಿಕಾರಿಗಳು ಬರೀ ಅವ್ರ ಮನೆ ಕೆಲಸ ಮಾಡ್ತಾರೆ ಅನ್ನೋದಾದರೆ ಅವರು ನಾಳೆ ರಾಜೀನಾಮೆ ಕೊಟ್ಟು ಕೆಲಸಕ್ಕೆ ಬರ್ಬೋದಲ್ವ? ಅವ್ರಿಗೆ ಗೌರ್ಮೆಂಟ್ ಸಂಬಳ ಬೇಕು? ಇಷ್ಟೆಲ್ಲ ಭದ್ರಾವತಿಲಿ ಅವ್ಯವಹಾರ ನಡೀತಾ ಇದೆ. ಇದಕ್ಕೆ ಯಾವುದೇ ಸರ್, ನಾನು ಇಲ್ಲಿವರೆಗೂ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಭದ್ರಾವತಿಲಿ ಯಾವ ಎಸ್ ಪಿನೂ ತೊಗೋತಾ ಇಲ್ಲ, ಡಿ ವೈ ಎಸ್ ಪಿನೂ ತೊಗೋತಿಲ್ಲ, ತಾಲೂಕು ಆಫೀಸಲ್ಲಿ ಕೆಲಸ ಆಗ್ತಾಯಿಲ್ಲ, ಎ ಸಿ ಡಿ ಸಿ ಯಾರೂ ಕೆಲಸ ಮಾಡ್ತಾಯಿಲ್ಲ. ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರೀ ಕಾಂಗ್ರೆಸ್ಗೆ ಅಷ್ಟೇ ಸೀಮಿತ ಕೆಲಸ ಮಾಡುವಂತ ಏನಾರ ಹೇಳಿದಾರ? ಮತ್ತಿಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲೇ ಕೆಲಸ ಮಾಡೋದಾದರೆ ಬರೀ ವಿಧಾನಸೌಧದಲ್ಲಿ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಜಿಲ್ಲಾವಾರ ಯಾಕೆ ಕೆಲಸ ಮಾಡಬೇಕು? ಜಿಲ್ಲಾವಾರ ಯಾಕೆ ಬೇಕು? ಹೌದಲ್ವಾ? ನೀವೇ ಮಾಧ್ಯಮದವ್ರು ಒಂದು ತೀರ್ಮಾನ ಮಾಡಿ ಹೇಳಿ ನೋಡೋಣ ಯಾವ ರೀತಿ ಕೆಲಸ ಮಾಡಬೇಕಾಗುತ್ತೆ. ಭದ್ರಾವತಿಲಿ ಇವತ್ತಿನವರೆಗೂ ಯಾವರೇ ಒಂದು ಪೇಪರ್ ತೊಗೊಂಡು ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಒಂದ್ಸಲ MLA ಮನೆಗೆ ಹೋಗಿ ಬನ್ನಿ ಈ ಪದ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಹೇಳಿದ್ದಿಲ್ಲ. ಭದ್ರಾವತಿಲಿ ಇವತ್ತಿನವರೆಗೂ ಮುಖ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದಿದೆ. ಬರೀ ಬೆಳಗಾಗಿದ್ರೆ ಫೋನ್ ಕಾಲ್ ಮಾಡೋದು, ಎದುರಿಸೋದು, ಇದೇ ಆಗಿದೆ. ನೀನು ಯಾಕೆ ಅವ್ರ ಮನೆಗೆ ಹೋಗಿದ್ದೆ, ನೀನು ಯಾಕೆ ಇವ್ರ ಮನೆಗೆ ಹೋಗಿದ್ದೆ? ಮನುಷ್ಯ ರಾಜಕೀಯ ಮಾಡೋದು ಒಂದೇ ತಿಂಗಳು ಸರ್, ಇಲ್ಲ ಅಂದರೆ 2 ತಿಂಗಳು ಮಾಡ್ತೀವಿ. ಅಂದಮೇಲೆ ಎಲ್ಲರೂ ಸಾರ್ವಜನಿಕರೇ ತಾನೇ? ಪೇಪರ್ನವರು ಸಾರ್ವಜನಿಕರೇ, ನಾವು ಸಾರ್ವಜನಿಕರೇ, ಪ್ರತಿಯೊಬ್ಬರು ಸಾರ್ವಜನಿಕರೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಬ್ಬರ ಮುಖ ಒಬ್ಬರು ನೋಡ್ತೀವಿ, ಒಬ್ಬರ ಕೆಲಸ ಒಬ್ಬರು ಮಾಡಿಕೊಡ್ಲೇಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.